ಎಷ್ಟೇ ಹೋರಾಟ ಮಾಡಿದರೂ ಈ ಭ್ರಷ್ಟ ವ್ಯವಸ್ಥೆ ಬದಲಾಗುವುದಿಲ್ಲ. ಕೆಎಎಸ್ ಎಕ್ಸಾಮ್ ಪೋಸ್ಟ್ ಪೋನ್ ಆಗಿಲ್ಲ, ಆದ್ರೆ ಒಂದು ಮಾತ್ರ ಕನ್ಫರ್ಮ್ ಆಯ್ತು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕುತ್ತಿಲ್ಲ. ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ ರವರು ಜೈಲಿನಲ್ಲಿ ರಾಜಾರೋಷವಾಗಿ ಸಿಗರೇಟ್, ಕಾಫಿ, ವಿಡಿಯೋ ಕಾಲ್ ಎಲ್ಲವನ್ನ ಮಾಡಿಕೊಂಡು ರಾಜಾತಿಥ್ಯವನ್ನ ಸ್ವೀಕರಿಸುತ್ತಿದ್ದಾರೆ. ಇತ್ತ ಈ ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ನಡೆಸುತ್ತಿದ್ದರೂ ಅವರನ್ನ ಅರೆಸ್ಟ್ ಮಾಡಿ ಒಬ್ಬ ವಿದ್ಯಾರ್ಥಿಗಂತೂ ತಲೆಭಾಗಕ್ಕೆ ಪೊಲೀಸರ ಏಟು ಬಿದ್ದಿದ್ದಕ್ಕೆ ರಕ್ತ ಸೋರುತ್ತಿತ್ತು. ಅವರನ್ನ ಅರೆಸ್ಟ್ ಮಾಡಿದ್ದೇಕೆ, ಹೊಡೆದಿದ್ದೇಕೆ ಯಾರು ಕೇಳೋ ಹಾಗಿಲ್ಲ. ಯಾಕಂದ್ರೆ ನಾವಿರೋದು ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ. ಈ ವ್ಯವಸ್ಥೆ ಎಷ್ಟೇ ಹೋರಾಟ ಮಾಡಿದರೂ ಬದಲಾಗಲ್ಲ. ಈ ವ್ಯವಸ್ಥೆಗೆ ನಿಜವಾದ ಕಾರಣ ನಾವುಗಳೇ. ಮೊದಲಿನಿಂದ ಸುಮ್ಮನೆ ಇದ್ದಿದ್ದು ನಮ್ಮ ತಪ್ಪು. ಕೆಎಎಸ್ ಎಕ್ಸಾಮ್ ಪೋಸ್ಟ್ ಪೋನ್ ಆಗಿಲ್ಲ. ಎರಳ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ, ಅವರು ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ನೋಡಿಕೊಂಡು ಪರಿಶೀಲಿಸಿಕೊಂಡು ತಗೊಂಡು ಹೋಗಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. Justice!